ಎಲ್ಲಾ ಗೃಹಲಕ್ಷ್ಮಿರಿಗೂ 4,000 ರೂಪಾಯಿ ಹಣ ಜಮೆ ಆಗಲು ಶುರುವಾಗ್ತಾ ಇದೆ. ಹೌದು, ಕರ್ನಾಟಕ ರಾಜ್ಯದಂತ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಕೂಡ ಇವತ್ತು ಬಂದಿರುವಂತದ್ದು. ಹಾಗೂ ಮತ್ತೊಂದು ಗುಡ್ ನ್ಯೂಸ್ ಕೂಡ ಬಂದಿದೆ ವೀಕ್ಷಕರೇ. 2 ಕಂತು ಬಾಕಿ ಹಣ ಜಮೆ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಿಗೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇದಾಗಿ, ನಿಮ್ಮ ಹತ್ತಿರ BPL ಕಾರ್ಡ್ ಇದ್ದು, ಅಂತ್ಯೋದಯ ಕಾರ್ಡ್ ಇದ್ದು ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಮತ್ತೊಂದು ಕಡೆಗೆ ಹೊಸ ನಿಯಮ ಕೂಡ ಪ್ರಾರಂಭವಾಗ್ತಾ ಇದೆ ವೀಕ್ಷಕರೇ. ಇನ್ನು ಮೂರನೇದಾಗಿ, ಇವತ್ತಿನಿಂದಲೇ ನಿಮ್ಮ ಮನೆಗೆ ಬರ್ತಾರೆ ಶಿಕ್ಷಕರು ಜನಗಣತಿ ಮಾಡೋದಕ್ಕೆ. 33 ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ? ಮತ್ತೊಮ್ಮೆ ಜಾತಿ ಗಣತಿ ಜನಗಣತಿ ಶುರುವಾಗ್ತಾ ಇದೆ. ಕರ್ನಾಟಕದಲ್ಲಿ ಭಾರತ ದೇಶಾದ್ಯಂತ ಮನೆಗಳ ಪಟ್ಟಿ ಕೂಡ ಶುರುವಾಗಿದೆ ವೀಕ್ಷಕರೇ. ಹಾಗಾದ್ರೆ ಏನೆಲ್ಲ ಕೇಳ್ತಾರೆ ಅದನ್ನು ಕೂಡ ನೋಡ್ತಾ ಹೋಗೋಣ. ನೀವು ಕೂಡ ಆಧಾರ್ ಕಾರ್ಡ್ ಹೊಂದಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಆಧಾರ್ ಕಾರ್ಡ್ ಇದ್ದವರು ಬೇಗನೆ ಈ ಕೆಲಸ ಮಾಡಿ ಮುಗಿಸಿಕೊಳ್ಳಿ. ಇಲ್ಲವಾದಲ್ಲಿ ನಿಮಗೆ ಮುಂದಿನ ಬರೋ ದಿನಗಳಲ್ಲಿ ತುಂಬಾ ಸಮಸ್ಯೆಗಳಾಗಬಹುದು ವೀಕ್ಷಕರೇ. ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಹೊಂದಿದ್ದವರು ವಿಡಿಯೋನ ಕೊನೆ ತನಕ ನೋಡ್ಲೇಬೇಕು. ಇನ್ನು ಗ್ಯಾಸ್ ಸಿಲಿಂಡರ್ ಬಳಕೆದಾರರು ಕೂಡ ಗಮನಿಸಿ. ಹೌದು, ಈ ಒಂದು ಕೆಲಸ ಬೇಗ ಮಾಡಿ ಮುಗಿಸ್ಕೊಳ್ಬೇಕು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಗ್ಯಾಸ್ ಸಿಲಿಂಡರ್ ಇದ್ದವರ ಗಮನಕ್ಕೆ ಏನೆಲ್ಲ ಹೊಸ ಸುದ್ದಿಗಳು ಬಂದಿದ್ದಾವೆ, ಹೊಸ ನಿಯಮಗಳು, ಗ್ಯಾಸ್ ಬುಕಿಂಗ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ, ಅದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇನ್ನೂ ಕೂಡ ಕಾಡ್ತಾ ಇದೆ ಭಾರತ ದೇಶಕ್ಕೆ ಅಂತ ಹೇಳಲಾಗ್ತಾ ಇದ್ದು, ಕಂಪ್ಲೀಟ್ ರಿಪೋರ್ಟ್ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ರೇಷನ್ ಕಾರ್ಡ್ ಇದ್ದವರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೂ ಕೂಡ 29ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ರಿಪ್ಲೈ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೇವೆ. ನಿಮ್ಮ ಒಂದು ಕಮೆಂಟ್ ಇಂದ ತುಂಬಾ ಜನರಿಗೆ ತುಂಬಾ ಸಹಾಯವಾಗುತ್ತೆ ಅಂತಾನೆ ಹೇಳ್ಬಹುದು. ಮೊದಲಿಗೆ ಹೇಳ್ಬೇಕಂದ್ರೆ, ಕರ್ನಾಟಕ ರಾಜ್ಯಾದ್ಯಂತ ಗೃಹಲಕ್ಷ್ಮಿಯರಿಗೆ 28ನೇ ಕಂತು ಹಣ ಜಮೆಯಾಗಿದೆ. ಹೌದು, 29ನೇ ಕಂತು ಇನ್ನೂ ಕೆಲವರಿಗೆ ಬಂದಿಲ್ಲ. ಆದ್ರೆ ಒಂದು ಅಕೌಂಟ್ಗೆ 56,000 ರೂಪಾಯಿವರೆಗೂ ಹಣವನ್ನ ಹಾಕಲಾಗಿದೆ ಅಂತ ಹೇಳಲಾಗಿದೆ. ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿ ಅಕೌಂಟ್ಗೆ 28 ಕಂತು ಅಂದ್ರೆ 56,000 ರೂಪಾಯಿ ಇಲ್ಲಿವರೆಗೂ ಜಮೆ ಮಾಡಲಾಗಿದೆ ವೀಕ್ಷಕರೇ. ಆದ್ರೆ ಕೆಲವು ಜಿಲ್ಲೆಗಳಿಂದ ಕಮೆಂಟ್ಗಳು ಬರ್ತಾ ಇದ್ದಾವೆ 29ನೇ ಕಂತು ಹಣ ಜಮೆ ಆಗಿದೆ ಅಂತ. ವೀಕ್ಷಕರೇ ನೋಡಿ, 29ನೇ ಕಂತು ಹಣ ಬಿಡುಗಡೆ ಬಗ್ಗೆ ಸರ್ಕಾರದಿಂದ ಅಧಿಕೃತ ಅಪ್ಡೇಟ್ ಇನ್ನೂ ಕೂಡ ಬಂದಿಲ್ಲ. ಸೊ ವೀಕ್ಷಕರೇ, ನೀವು ಹಣ ಬಂದಿಲ್ಲ ಅಂತ ಚಿಂತೆ ಮಾಡೋದು ಕೂಡ ಬೇಕಿಲ್ಲ. ನೋಡಿ, 28 ಕಂತು ಹಣ ಒಟ್ಟು 2,000 ರೂಪಾಯಿ ಮೊನ್ನೆ ತಾನೇ ಜಮೆ ಆಗಿದೆ. ಅಂದ್ರೆ 10ನೇ ತಾರೀಕಿನ ಒಳಗಡೆ ಜಮೆ ಕೂಡ ಆಗಿದ್ದೆ. ನೀವು ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಹಣ ಮತ್ತೊಂದು ಕಂತು 2,000 ಬಂದಿಲ್ಲ ಅಂದ್ರೆ ಇದೇ ಒಂದು ಮೊದಲ ವಾರದಲ್ಲಿ ಅಂದ್ರೆ ಮೇ ತಿಂಗಳ ಮೊದಲ ವಾರದ ಒಳಗೆ ಮತ್ತೆ ನಿಮಗೆ 2,000 ರೂಪಾಯಿ ಬರುತ್ತೆ. ಅಂದ್ರೆ ಇನ್ ಮುಂದೆ ಪ್ರತಿ ತಿಂಗಳು 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ 29ನೇ ಕಂತು ಇನ್ನು ಒಂದು ವಾರದ ಒಳಗೆ ನಿಮ್ಮ ಅಕೌಂಟ್ಗೆ ಜಮೆ ಆಗೋ ನಿರೀಕ್ಷೆ ಕೂಡ ಇದೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇದಾಗಿ, ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಅವ್ರು ಏನ್ ಮಾಡ್ಬೇಕು ನೋಡಿ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಹಾಗೂ NPCI ಮ್ಯಾಪಿಂಗ್ ಆಗಿದೆಯಲ್ವ ಅಂತ ಚೆಕ್ ಮಾಡಿಕೊಳ್ಳಿ. ಇನ್ನು ಎರಡನೇದಾಗಿ, ಮುಖ್ಯವಾಗಿ ರೇಷನ್ ಕಾರ್ಡ್ ಮೇಲೆ ಯಜಮಾನಿ ಸ್ಥಾನ ನಿಮ್ದು ಹೆಸರಾಗಿರ್ಬೇಕು, ಗೃಹಲಕ್ಷ್ಮಿ ಹೆಸರಾಗಿರ್ಬೇಕು. ಒಂದು ವೇಳೆ ಹೆಸರು ಏನಾದ್ರೂ ಮಿಸ್ ಮ್ಯಾಚಿಂಗ್ ಆದ್ರೆ, ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಮೇಲೆ ಹೆಸರು ಬೇರೆ ಇದೆ, ಆಧಾರ್ ಕಾರ್ಡ್ ಮೇಲೆ ಬೇರೆ ಇದೆ, ಬ್ಯಾಂಕ್ ಅಕೌಂಟ್ ಮೇಲೆ ಬೇರೆ ಇದೆ ಅಂದ್ರೆ ಅವಾಗ ವೆರಿಫಿಕೇಶನ್ ಫೇಲ್ ಆದಾಗ ಹಣ ಬರೋದಕ್ಕೆ ತಡವಾಗುತ್ತೆ ವೀಕ್ಷಕರೇ. ಮೊನ್ನೆ ತಾನೇ ನಿಮ್ಗೆ ಗೊತ್ತಿರೋ ಹಾಗೆ ಮೃತಪಟ್ಟವರ ಅಕೌಂಟ್ಗೂ ಕೂಡ ಹಣವನ್ನ ಹಾಕಲಾಗಿತ್ತು. ಈಗ ಸರ್ಕಾರ ಅದನ್ನ ವಾಪಸ್ ಪಡೆಯಲು ಕೂಡ ನಿರ್ಧಾರ ಮಾಡಿರುವಂತದ್ದು ವೀಕ್ಷಕರೇ. ತುಂಬಾ ಜನ ಗೃಹಲಕ್ಷ್ಮಿಯರು ಯೋಜನೆಗೆ ಜಾಯಿನ್ ಆದ ಬಳಿಕ 2.5 ವರ್ಷ ಆಯಿತು. ಇದರಲ್ಲಿ ಕೆಲವು ಗೃಹಲಕ್ಷ್ಮಿಯರು ಮೃತಪಟ್ಟಿದ್ದಾರೆ. ಮೃತಪಟ್ಟವರ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಸರ್ಕಾರ ಹಣ ಹಾಕ್ತಾನೆ ಹೋಗಿದೆ. ಕುಟುಂಬಸ್ಥರು ಆ ಒಂದು ಹಣವನ್ನ ಪಡ್ಕೊಂತಾ ಇದ್ದಾರೆ. ಇದು ತಪ್ಪು ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಮತ್ತೆ ಯಾರಾದ್ರೂ ಗೃಹಲಕ್ಷ್ಮಿಯರು ಮೃತಪಟ್ಟರೆ ಮನೆಯ ನೆಕ್ಸ್ಟ್ ಯಜಮಾನಿ ಯಾರಿರ್ತಾರ ನೋಡಿ, ಅವರು ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋದ್ರ ಮೂಲಕ ಅವರು ಕೂಡ ಒಂದು ಯೋಜನೆಗೆ ಒಂದು ಅರ್ಹರಾಗಿರ್ತಾರೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆ ಇನ್ನೂ ಕೂಡ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಿದೆ. ನೀವು ಗೃಹಲಕ್ಷ್ಮಿಯರಾಗಿದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ನೀವು ಕೂಡ ಈ ಒಂದು ಯೋಜನೆ ಮೂಲಕ ಇನ್ನೂ ಕೂಡ ಹಣ ಪಡೆದುಕೊಂಡಿಲ್ಲ ಅಂದ್ರೆ ಬೇಗನೆ ಇವತ್ತೇ ಅರ್ಜಿ ಹಾಕಿ. ನಿಮಗೂ ಕೂಡ ಮುಂದಿನ ತಿಂಗಳಿನಿಂದ ಹಣ ಬರೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಈ ಒಂದು ಅರ್ಜಿ ಫಾರಂ ಇನ್ನೂ ಕೂಡ ಓಪನ್ ಇದೆ ವೀಕ್ಷಕರೇ. ನೀವು BPL ಕಾರ್ಡ್ ಹೊಂದಿರಬೇಕು ಅಂತ ನಿಯಮ ಇಲ್ಲ, APL ಕಾರ್ಡ್ ಇರಬೇಕು ಅಂತ ನಿಯಮ ಇಲ್ಲ. ಯಾವುದೇ ಕಾರ್ಡ್ ಇದ್ರೂ ಕೂಡ ನಡೆಯುತ್ತೆ ವೀಕ್ಷಕರೇ. ಒಟ್ಟಾರೆ ಒಂದು ರೇಷನ್ ಕಾರ್ಡ್ ಇರಬೇಕು. ಯಜಮಾನಿ ಸ್ಥಾನದಲ್ಲಿ ಮಹಿಳೆಯರು ಇರ್ತಾರಲ್ಲ, ಅವರು ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕು. ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಯಜಮಾನಿ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ, ತೆರಿಗೆ ಪಾವತಿದಾರರು ಹಾಗೂ
ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿದಾರರು GST ರಿಟರ್ನ್ಸ್ ಮಾಡ್ತಾ ಇದ್ರೆ ಅಂತವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಹಾಕುವಂತಿಲ್ಲ. ಈಗಾಗಲೇ ನೀವೇನಾದ್ರೂ ಅರ್ಜಿ ಹಾಕಿದ್ರೆ ಅದು ತಪ್ಪು ಅಂತಾನೂ ಕೂಡ ಹೇಳಲಾಗಿದೆ. ಮೊನ್ನೆ ತಾನೇ ಸಾವಿರಾರು BPL ಕಾರ್ಡುಗಳನ್ನ ರದ್ದು ಮಾಡಿದಾಗ ಅವಾಗ ತೆರಿಗೆ ಪಾವತಿದಾರರ GST ರಿಟರ್ನ್ಸ್ ಮಾಡ್ತಾ ಇದ್ದವರ BPL ಕಾರ್ಡು ಕೂಡ ಬಂದಾಯ್ತು. ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಕೂಡ ಬಂದಾಯ್ತು ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ತೆರಿಗೆ ಪಾವತಿ ಮಾಡ್ತಾ ಇದ್ದ ಗೃಹಲಕ್ಷ್ಮಿಯರು, ಗೃಹಲಕ್ಷ್ಮಿಯರ ಯಜಮಾನರು ಇದ್ರು ಕೂಡ ಅವರಿಗೆ ಹಣ ಬರೋದಿಲ್ಲ ಅಂತಾನೆ ಹೇಳ್ಬಹುದು. ಈಗ ಎರಡನೇದಾಗಿ ಎಲ್ಲಾ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಂದ್ರೆ ನೀವು ಕೂಡ BPL ಕಾರ್ಡ್ ಹೊಂದಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಇಂದಿರಾ ಕಿಟ್ ವಿತರಣೆ ಈಗ ಶುರುವಾಗ್ತಾ ಇದೆ. ಹೌದು, ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡಲಾಗಿದೆ ಕರ್ನಾಟಕ ಸರ್ಕಾರದಿಂದ. ಇನ್ ಮುಂದೆ ನಿಮಗೆ ಕೇಂದ್ರದ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದಿಂದ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲು ಶುರು ಮಾಡಲಾಗುತ್ತೆ. ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಆಡ್ ಮಾಡಲಾಗಿದೆ ವೀಕ್ಷಕರೇ. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಕೊಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಬಜೆಟ್ ನಲ್ಲಿ 6,200 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಇಲ್ಲೇನಾಗಿದೆ ಅಂದ್ರೆ ಮತ್ತೆ 14 ಲಕ್ಷ ಅನರ್ಹ BPL ಕಾರ್ಡುಗಳು ಕೂಡ ಪತ್ತೆಯಾಗಿದ್ದಾವೆ. ಈ ಒಂದು ಕಾರ್ಡುಗಳನ್ನ ಮೊದಲು ತೆಗೆದು ಹಾಕಲಾಗುತ್ತೆ. ಅಂದ್ರೆ 14 ಲಕ್ಷ ಕಾರ್ಡುಗಳನ್ನ ಹಂತ ಹಂತವಾಗಿ APL ಕಾರ್ಡ್ಗೆ ಶಿಫ್ಟ್ ಅನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ 14 ಲಕ್ಷ ಕಾರ್ಡುಗಳು ಮತ್ತೆ ಕರ್ನಾಟಕದಲ್ಲಿ ಬಂದ್ ಆಗ್ತಾ ಇದ್ದಾವೆ. ಒಂದು ವೇಳೆ ಬಡವರ ಕಾರ್ಡು ಬಂದಾದ್ರೆ ಅಥವಾ ಬೈ ಮಿಸ್ಟೇಕ್ ಆಗಿ ನಿಮ್ದು ಕಾರ್ಡ್ ಏನಾದ್ರೂ ರದ್ದಾಗಿದ್ರೆ ನೀವು ತಹಶೀಲ್ದಾರ್ ಆಫೀಸ್ಗೆ ಅರ್ಜಿ ಹಾಕಿ ಮತ್ತೊಮ್ಮೆ BPL ಕಾರ್ಡ್ ಅನ್ನ ಪಡೆದುಕೊಳ್ಳಬಹುದು ವೀಕ್ಷಕರೇ. ನೋಡಿ, ತುಂಬಾ ಜನ 6 ತಿಂಗಳು 1 ವರ್ಷದಿಂದ ಪಡಿತರ ಪಡೆದುಕೊಂಡಿಲ್ಲ. ನೋಡಿ, ಅವರ ಕಾರ್ಡು ಕೂಡ BPL ಕಾರ್ಡ್ ಇಂದ ತೆಗೆದು ಹಾಕಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಿದ್ರಲ್ಲ ಅವರನ್ನು ಕೂಡ ರೆಡ್ ಹ್ಯಾಂಡ್ ಆಗಿ ಹಿಡಿಯಲಾಗಿತ್ತು. ಅಂತವರ ಕಾರ್ಡುಗಳನ್ನು ಕೂಡ ರದ್ದು ಮಾಡಲಾಗಿದೆ ವೀಕ್ಷಕರೇ. ಹೀಗಾಗಿ ಕರ್ನಾಟಕದಲ್ಲಿ ನಕಲಿ ದಾಖಲೆ, ಸುಳ್ಳು ಮಾಹಿತಿ, ಇನ್ನು ಶ್ರೀಮಂತರು, ಸರ್ಕಾರಿ ನೌಕರರು ಸೇರಿದಂತೆ ಲಕ್ಷಾಂತರ BPL ಕಾರ್ಡುಗಳನ್ನ ಮತ್ತೊಮ್ಮೆ ಬಂದ್ ಮಾಡುವ ಪರಿಸ್ಥಿತಿ ಈಗ ಬಂದಿದೆ ಅಂತಾನೆ ಹೇಳ್ಬಹುದು. 14 ಲಕ್ಷ ಕಾರ್ಡುಗಳನ್ನ ಹಂತ ಹಂತವಾಗಿ APL ಕಾರ್ಡ್ಗೆ ಶಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ನಂತರ ಇಂದಿರಾ ಕಿಟ್ ವಿತರಣೆ ಕೂಡ ಶುರು ಆಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಕೊಡಲಾಗುತ್ತೆ. ಇನ್ನೊಂದು ಕಡೆಗೆ ಬನ್ನಿ, ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಗ್ಯಾಸ್ ಸಿಲಿಂಡರ್ ಆದಷ್ಟು ಮಿತವಾಗಿ ಬಳಸಿ. ಎದಕ್ಕಂದ್ರೆ ನೋಡಿ, ಮತ್ತೆ ಅಮೆರಿಕ ಇರಾನ್ ನಡುವಿನ ಯುದ್ಧ ಈಗ ಹೋರ್ಮಜ್ ಜಲಸಂಧಿಯತ್ತ ಸಾಗ್ತಾ ಇದೆ. ಈ ಒಂದು ಜಲಸಂಧಿ ಮಾರ್ಗದಿಂದಲೇ, ಈ ಒಂದು ಸಮುದ್ರದ ಮಾರ್ಗದಿಂದಲೇ ಭಾರತಕ್ಕೆ ಕಚ್ಚಾ ತೈಲವಾಗಿರ್ಬೋದು, ಅಡುಗೆ ಅನಿಲ ಸಂಪರ್ಕ ಬರುತ್ತೆ. ಆದ್ರೆ ವೀಕ್ಷಕರೇ, ಈಗ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನ ಪರಿಸ್ಥಿತಿ ದೇಶಗಳ ಮೇಲೆ ಇಲ್ಲ, ಈಗ ಹೋರ್ಮಜ್ ಜಲಸಂಧಿ ಮೇಲೆ ಬೀಳ್ತಾ ಇದೆ. ಇರಾನ್ ದೇಶದವರು ಹೋರ್ಮಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅದಕ್ಕೆ ಸುತ್ತ ಅಮೆರಿಕದವರು ಕೂಡ ಬೇಲಿ ಹಾಕಿದ್ದಾರೆ. ಹೀಗಾಗಿ ಭಾರತಕ್ಕೆ ಹಡಗುಗಳು ಬರೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದ್ದು, ಈ ಒಂದು ಜಲಸಂಧಿ ಮಾರ್ಗದಿಂದಲೇ ಭಾರತಕ್ಕೆ ಆಲ್ಮೋಸ್ಟ್ 20% ಹೆಚ್ಚು ಒಂದು ಅಡುಗೆ ಅನಿಲ ಬರುತ್ತೆ ವೀಕ್ಷಕರೇ. ಆದ್ರೆ ಇಲ್ಲಿ ಈಗ ಯುದ್ಧ ಪರಿಸ್ಥಿತಿ ಇರೋದ್ರಿಂದ ಆದಷ್ಟು ಸಿಲಿಂಡರ್ ನ ಮಿತವಾಗಿ ಬಳಸಬೇಕು. ಇನ್ನು ಹೋಟೆಲ್, ರೆಸ್ಟೋರೆಂಟ್ ಇದ್ದವರು ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಗ್ರಾಹಕರು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗುತ್ತೆ ಅಂತ ಮೊನ್ನೆ ತಾನೇ ಹೇಳಲಾಗಿದೆ. ಅಂದ್ರೆ ಆ ಸೌದಿ ಒಲೆ ಆಗಿರ್ಬೋದು, ಎಲೆಕ್ಟ್ರಿಕ್ ಸ್ಟೋವ್ ಗಳನ್ನ ಗ್ಯಾಸ್ ಸಿಲಿಂಡರ್ ಬದಲಾಗಿ ಬಳಸಬೇಕಾಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇರಾನ್ ಬೋಟ್ ಕಂಡಲ್ಲಿ ಗುಂಡು ಹಾಕಿ ಅಂತ ಡೊನಾಲ್ಡ್ ಟ್ರಂಪ್ ಕೂಡ ಆದೇಶ ಕೊಟ್ಟಿದ್ದಾರೆ. ಅಂದ್ರೆ ಕ್ಷಣಕ್ಕೂ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಹೆಚ್ಚಳವಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಹೋರ್ಮಜ್ ಜಲಸಂಧಿಯಲ್ಲಿ ಬಾಂಬ್ ಗಳನ್ನ ಇಡೋ ದೋಣಿಗಳ ಮೇಲೆ ಕಂಡಲ್ಲಿ ಗುಂಡು ಹಾರಿಸಿ ನಾಶ ಮಾಡಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುರುವಾರ ಆದೇಶ ಕೂಡ ಕೊಟ್ಟಿದ್ದಾರೆ. ಮತ್ತೆ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದ್ರೆ ಇನ್ ಮುಂದೆ ಗ್ರಾಮೀಣ ಪ್ರದೇಶದಲ್ಲಿ 45 ದಿನಕ್ಕೆ ಒಂದು ಗ್ಯಾಸ್ ಸಿಲಿಂಡರ್ ಅನ್ನ ನೀವು ಬುಕ್ ಮಾಡಬಹುದು. ಅದೇ ನಗರ ಪ್ರದೇಶಗಳಲ್ಲಿ 25 ದಿನಕ್ಕೆ ಒಂದು ಗ್ಯಾಸ್ ಸಿಲಿಂಡರ್ ನೀವು ಬುಕ್ ಮಾಡಬಹುದು. ಈಗ ಒಂದು ಗ್ಯಾಸ್ ಸಿಲಿಂಡರ್ ನೀವು ಬುಕ್ ಮಾಡಿರ್ತೀರಾ ಅಂದ್ರೆ ನಂತರ ಮತ್ತೊಂದು ಗ್ಯಾಸ್ ಸಿಲಿಂಡರ್ಗೆ ನೀವು 24-25 ದಿನಗಳವರೆಗೂ ಕಾಯ್ಬೇಕಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಯಾರೆಲ್ಲ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ. ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ಅಂಗಡಿಗಳಿಗೆ ಬಳಸಿದರೆ ಇದು ಕೂಡ ಅಪರಾಧ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂತವರ ವಿರುದ್ಧ ಕಾನೂನು ಕ್ರಮ ತಗೊಳ್ಳೋದಾಗಿ ಒಂದು ಮಾಹಿತಿ ಕೂಡ ಕೊಡಲಾಗಿದೆ. ಹೀಗಾಗಿ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ಅಂಗಡಿಗಳಿಗೆ, ಹೋಟೆಲ್, ರೆಸ್ಟೋರೆಂಟ್ ಗಳಲ್ಲಿ ಬಳಸುವಂತಿಲ್ಲ. ಕಾಳಸಂತೆಯಲ್ಲಿ ಯಾರಾದ್ರೂ ಗ್ಯಾಸ್ ಸಿಲಿಂಡರ್ ಅನ್ನ ಹೆಚ್ಚುವರಿ ಹಣಕ್ಕೆ ಮಾರಾಟ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಗ್ಯಾಸ್ ಸಿಲಿಂಡರ್ ಗಳು ನೇರವಾಗಿ ಅಧಿಕೃತ ಗೋದಾಮಿನಿಂದ ಗ್ರಾಹಕರ ಮನೆ ಬಾಗಿಲಿಗೆ ಸರಬರಾಜು ಮಾಡಬೇಕು. ರಸ್ತೆ ಬದಿಯಲ್ಲಿ ಲಾರಿಗಳಿಂದ ಮಾರಾಟ ಮಾಡಬಾರದು ಅಂತಾನೂ ಕೂಡ ನಿಯಮ ಜಾರಿಗೆ ತರಲಾಗಿದೆ. ಇನ್ನು ಗ್ಯಾಸ್ ಸಿಲಿಂಡರ್ ಬಳಕೆದಾರರು ಕಡ್ಡಾಯವಾಗಿ ಈ KYC ಯನ್ನ ಮಾಡಿಸಿರಬೇಕು.
ಈ KYC ಮಾಡಿಸಿಲ್ಲ ಅಂದ್ರೆ ಬೇಗ ಮಾಡಿಸಿಕೊಳ್ಳಿ. ಯಾಕಂದ್ರೆ ಈ KYC ನೀವೇನಾದ್ರೂ ಮಾಡಿಸಿಲ್ಲ ಅಂದ್ರೆ ನಿಮ್ಮ ಮನೆಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಕೂಡ ಮಾಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹೀಗಾಗಿ ಪ್ರತಿಯೊಬ್ರು ಕೂಡ ಗ್ಯಾಸ್ ಕನೆಕ್ಷನ್ ಹೊಂದಿದವರು ಕಡ್ಡಾಯವಾಗಿ ಈ ಒಂದು ಮಾಹಿತಿ ತಿಳಿದುಕೊಳ್ಳಿ. ಆಧಾರ್ ಕಾರ್ಡ್ ಲಿಂಕ್ ಅನ್ನ ನೀವು ಮಾಡಿಸಬೇಕಾಗುತ್ತೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಕಂಪನಿ ಜೊತೆಗೆ ಅಂತ ಹೇಳಲಾಗಿದೆ. ಇನ್ನು 33 ಪ್ರಶ್ನೆ ಕೇಳಲು ಮತ್ತೆ ಈಗ ಜನಗಣತಿ ಪ್ರಾರಂಭವಾಗ್ತಾ ಇದೆ. ಹೌದು, ಈಗಾಗಲೇ ಮನೆಗಳ ಪಟ್ಟಿ ಕೂಡ ತಯಾರಾಗಿದೆ ವೀಕ್ಷಕರೇ. ಈಗ ಶಿಕ್ಷಕರು ಅಧಿಕಾರಿಗಳು ಮನೆಗೆ ಬರಲಿದ್ದಾರೆ. ಮತ್ತೆ 33 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬೇಕಾಗುತ್ತೆ. ಈ ಬಾರಿ ಇದು ಕೇಂದ್ರ ಸರ್ಕಾರದ ಜನಗಣತಿ ಅಂತಾನೂ ಕೂಡ ಹೇಳ್ಬಹುದು. ಪ್ರತಿಯೊಬ್ರು ಕೂಡ ಇದರಲ್ಲಿ ಭಾಗಿಯಾಗಬಹುದು ಅಂತ ಹೇಳಲಾಗಿದೆ. ವೀಕ್ಷಕರೇ, ಇಲ್ಲಿ ನಿಮಗೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅಂದ್ರೆ ನೋಡಿ, ಜನಗಣತಿ ಮಾಡುವಾಗ ಮನೆಗೆ ಬಂದ ಶಿಕ್ಷಕರು ಮೊದಲು ಕೇಳೋದು ವಸತಿ ವಿವರಗಳು, ಅಂದ್ರೆ ಕಟ್ಟಡ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ, ನೆಲಕ್ಕೆ ಬಳಸಿರೋ ವಸ್ತು, ಗೋಡೆಗೆ ಬಳಸಿರೋ ವಸ್ತು, ಛಾವಣಿ ಬಳಸಿರೋ ವಸ್ತು. ಮತ್ತೆ ಎರಡನೇದಾಗಿ ಮನೆಯ ಸಂಯೋಜನೆ, ಅಂದ್ರೆ ಮನೆಯಲ್ಲಿ ವಾಸವಾಗುವ ಒಟ್ಟು ವ್ಯಕ್ತಿಗಳ ಸಂಖ್ಯೆ, ಮನೆಯಲ್ಲಿ ಮುಖ್ಯಸ್ಥರ ಹೆಸರು ಮತ್ತು ಯಾವ ಒಂದು ಜಾತಿಗೆ ಸೇರಿದ್ದಾರೆ, SC ST ಇತರರೇ ಸೇರಿದಾರ, ಮನೆಯ ಮಾಲೀಕತ್ವದ ಸ್ಥಿತಿ, ಇನ್ನು ಮುಖ್ಯವಾಗಿ ಎಷ್ಟು ಕೊಠಡಿಗಳಿದ್ದಾವೆ, ಮನೆಯಲ್ಲಿ ವಿವಾಹಿತ ದಂಪತಿಗಳ ಸಂಖ್ಯೆಯನ್ನು ಕೂಡ ಕೇಳಲಿದ್ದಾರೆ. ನಂತರ ಮೂಲ ಸೌಕರ್ಯಗಳ ಮತ್ತು ನೈರ್ಮಲ್ಯ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಕುಡಿಯುವ ನೀರಿನ ಮುಖ್ಯ ಮೌಲ್ಯ ಇದೆಯಾ, ಕುಡಿಯುವ ನೀರಿನ ಮೂಲ ಲಭ್ಯತೆ ಇದೆಯಾ, ವಿದ್ಯುತ್ ಶಕ್ತಿ ಹೊಂದಿದ್ದೀರಾ, ಶೌಚಾಲಯದ ಸೌಲಭ್ಯ ಇದೆಯಾ, ಮತ್ತೆ ಸ್ನಾನಗೃಹ ಸೌಲಭ್ಯ ಇದೆಯಾ, ಅಡುಗೆ ಮನೆ ಮತ್ತು ಸಂಪರ್ಕ, ಜೊತೆಗೆ ಅಡುಗೆಗೆ ಬಳಸುವ ಮುಖ್ಯ ಇಂಧನ ಯಾವುದು, ಮತ್ತೆ ಟಿವಿ ಇದೆಯಾ, ಇಂಟರ್ನೆಟ್ ಇದೆಯಾ, ಲ್ಯಾಪ್ಟಾಪ್ ಕಂಪ್ಯೂಟರ್ ಇದೆಯಾ, 4 ಚಕ್ರ ವಾಹನ ದ್ವಿಚಕ್ರ ವಾಹನ ಇದೆಯಾ, ಬಳಸುವ ಮುಖ್ಯ ಧಾನ್ಯ. ಮತ್ತು 33 ಪ್ರಶ್ನೆಗಳನ್ನ ಕೇಳಲು ಮನೆ ಮನೆಗೆ ಬರ್ತಾ ಇದ್ದಾರೆ ಜನಗಣತಿ ಮಾಡೋದಕ್ಕೆ ಅಧಿಕಾರಿಗಳು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಮನೆಗೂ ಬಂದಿದ್ರಾ ಜನಗಣತಿ ಮಾಡೋದಕ್ಕೆ? ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೂ ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.